ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ನಿಮ್ಮ ಪ್ರೀತಿಯ ವಿಶಾಲ್ ಕಿರಣ್ ಗೌಡ. ನಿಮ್ಮದೇ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ಇವತ್ತು ನನಗೆ ವಾಸ್ತುಲಿ ಇನ್ನೊಂದು ಕ್ವಶನ್ ಇತ್ತು. ಓಕೆ. ಸೊ ಈಗ ಮನೆ ಕಟ್ಟಬೇಕಾದ್ರೆ ಈಗ ಅವ್ರಿಗೆ ಉತ್ತಮವಾದ ಜಾಗ ಇದು ಅನ್ನೋಕ್ಕೆ ಏನಾದರೂ ವಾಸ್ತು ಏನೋ ಟಿಪ್ಸ್ ಇದೆಯಾ? ನೋಡಿ, ಮನೆ ಕಟ್ಟೋದಕ್ಕಿಂತ ಮುಂಚೆ ಸೈಟನ್ನ ನಾವು ಒಂದು ಫಾರ್ಮುಲಾ ಇದೆ. ಹೇಗೆ ಅಂದ್ರೆ, ಸೈಟ್ ಅಲ್ಲಿ ಈಶಾನ್ಯ ಮೂಲೆಯಲ್ಲಿ 1.5 ಅಡಿ ಅಗಲ, 1.5 ಅಡಿ ಉದ್ದ, ಹಾಗೆ 1.5 ಅಡಿ ಅಗಲ ಗುಂಡಿ ತೆಗೆದು ಆ ಗುಂಡಿಲಿ ಬರ್ತಕ್ಕಂಥ ಮಣ್ಣನ್ನ ನಾವು ಒಂದು ಬಾಂಡ್ಲಿ ಹಾಕೊಂಡು ಇಟ್ಕೋಬೇಕು. ಆ ಗುಂಡಿ ತೆಗೆದಾದ್ಮೇಲೆ ಆ ಬಾಂಡ್ಲಿದಿರೋ ಮಣ್ಣನ್ನ ಮತ್ತೆ ಆ ಗುಂಡಿಗೆ ಮುಚ್ಚಿದಾಗ ಮಣ್ಣು ಏನಾದ್ರು ಉಳಿದ್ರೆ ಅದು ಉತ್ತಮ ಜಾಗ ಅಂತ. ಮಣ್ಣು ಅಕಸ್ಮಾತ್ ಏನಾದ್ರು ಲೆವೆಲ್ ಆಯ್ತು, ಆ ಗುಂಡಿಗೆ ಕರೆಕ್ಟ್ ಆಗಿ ಲೆವೆಲ್ ಆಗಿ ಮುಚ್ಕೋತು ಅಂದ್ರೆ ಅದು ಮಧ್ಯಮ ಅಂತ. ಅಕಸ್ಮಾತ್ ಆ ಗುಂಡಿಲಿ ಬಾಂಡ್ಲಿರೋಂಥ ಮಣ್ಣು ಗುಂಡಿಗೆ ತುಂಬಿದಾಗ ಕಡಿಮೆ ಅನಿಸಿದ್ರೆ ಅದು ಮನೆ ಕಟ್ಟಲು ಯೋಗ್ಯವಾದ ಜಾಗ ಅಲ್ಲ ಅಂತ. ಅದು ಮಾಡ್ಕೊಂಡು ನೋಡ್ಕೊಂಡು ಮನೆ ಕಟ್ಕೋಬಹುದು. ಸೊ ಅದಕ್ಕೇನಾದ್ರು ಬೇರೆ ರೀಸನ್ ಇರುತ್ತಾ? ಹೌದು. ಈಗ ಬೇರೆ ರೀಸನ್ ಏನಂದ್ರೆ, ಮೊದಲು ಇದೇ ತರ ಮಾಡ್ತಿದ್ದು. ಇತ್ತೀಚಿನ ದಿನಗಳಲ್ಲಿ ಇದು ಮರ್ತೋಗಿದೆ ಅಥವಾ ಕೆಲವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನು ಮಾಡಲ್ಲ. ಓಕೆ. ಸೊ ಅದರಲ್ಲಿ ಹಿಂದಿನ ಕಾಲದಲ್ಲಿ ಸ್ಮಶಾನ ಇರ್ಬೋದು ಅಥವಾ ಮಣ್ಣಲ್ಲಿ ಒಂದು ಎನರ್ಜಿ ಇರುತ್ತೆ. ಈಗ ಕೆಲವೊಂದು ಜಾಗದಲ್ಲಿ ನೋಡಿ ಹೇಳ್ತೀನಿ, ಹಳ್ಳಿ ಕಡೆ ಆದ್ರೆ ಯಾವ ತರ ಮಾಡ್ತಿದ್ರು ಅಂದ್ರೆ, ಈಗ ಮನೆ ಕಟ್ಟೋ ಜಾಗದಲ್ಲಿ ಉಳುಮೆ ಮಾಡ್ತಿದ್ರು. ಉಳುಮೆ ಮಾಡಿ ಒಂದ್ 2-3 ತಗರದ ಬೀಜಗಳನ್ನ ಬಿತ್ತನೆ ಮಾಡಿ ಅದೇನಾದ್ರು ಒಂದ್ 3-4 ದಿನದಲ್ಲಿ ಏನಾದ್ರು ಮೊಳಕೆ ಬಂದ್ರೆ ಉತ್ತಮ ಜಾಗ ಅಂತ, ಅಥವಾ 5-6 ದಿನದಲ್ಲಿ ಮೊಳಕೆ ಬಂದ್ರೆ ಮಧ್ಯಮ ಜಾಗ ಅಂತ, ಅಥವಾ 7 ದಿನ ಆದ್ರೂ ಮೊಳಕೆ ಬರಲಿಲ್ಲ ಅಂದ್ರೆ ಅದು ಮನೆ ಕಟ್ಟಲು ಯೋಗ್ಯವಲ್ಲದ ಜಾಗ ಅಂತ. ಫಸಲೇ ಬರಲಿಲ್ಲ ಅಂದ್ರೆ ಈ ಮನೆನೂ ಅದೇ ತರ ಕಟ್ಟಿದ್ಮೇಲೆ ಅಭಿವೃದ್ಧಿ ಆಗ್ಬೇಕಲ್ಲ, ಅದಕ್ಕೋಸ್ಕರ ಚೆಕ್ ಮಾಡ್ಕೊಂಡು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಓಕೆ. ಈಗ ಯಾವ್ದೋ ಒಂದು ಮೂಲೆಯಲ್ಲಿ ಒಂದು ಬ್ಲಾಕ್ ಬಣ್ಣ ಇರಬಾರ್ದು ಅಂತ ಯಾವತ್ತು ಹೇಳ್ತಿದ್ರೆ. ಮಣ್ಣಲ್ಲ, ಮೀನ್ಸ್ ಕಲರ್. ಈಗ ಮನೆ ಸಿಂಟೆಕ್ಸ್ ಬ್ಲಾಕ್ ಕಲರ್ ಇರುತ್ತಲ್ವಾ? ಹೌದು. ಅದು ಬ್ಲಾಕ್ ಆ ಮೂಲೆಯಲ್ಲಿ ಇರಬಾರ್ದು ಅಂತಿದ್ರಲ್ವಾ? ನೋಡಿ, ನೈಋತ್ಯ ಮೂಲೆಯಲ್ಲಿ ನಾವು ಯಾವಾಗ್ಲೂ ಮೇಲಲ್ಲಿ ಭೂಮಿ ತತ್ವ ಅಂತ ಹೇಳ್ತೀವಿ. ಈ ನೈಋತ್ಯದಲ್ಲಿ ನಾವು ಓವರ್ ಹೆಡ್ ಟ್ಯಾಂಕ್ ಇಡೋದು. ಆದ್ರಿಂದ ಅದನ್ನ ಭೂಮಿ ತತ್ವ ಇರೋದು ಯೆಲ್ಲೋ ಕಲರ್. ಆದ್ರಿಂದ ನಾವು ಬ್ಲಾಕ್ ಕಲರ್ ಟ್ಯಾಂಕ್ ಅನ್ನ ಇಡಬಾರ್ದು. ಯೆಲ್ಲೋ ಕಲರ್ ಟ್ಯಾಂಕ್ ಅನ್ನ ಆದಷ್ಟು ಬಳಸಕ್ಕೆ ಶುರು ಮಾಡಬೇಕು. ವೈಟ್ ಆದ್ರೂ ಆಗ್ಬೋದಾ? ವೈಟ್ ಅಲ್ಲ, ಕ್ರೀಮ್ ಕಲರ್ ಆದ್ರೂ ಆಗ್ಬೋದು. ಓಕೆ. ಈಗ ಯೆಲ್ಲೋ ಮತ್ತೆ ವೈಟ್ ಬ್ಲಾಕ್ ಬರೋದು, ಕ್ರೀಮ್ ಬರಲ್ಲ ಅನ್ಸುತ್ತೆ. ಓಕೆ. ಆದಷ್ಟು ಈಗ ಹೊಸ ಕಟ್ಟುವಂತರು, ಮನೆ ಕಟ್ಟುವಂತರು ಯಾವ ಸಿಂಟೆಕ್ಸ್ ಇರ್ತಾರೆ ಅವ್ರು ಯೆಲ್ಲೋ ಕಲರ್ ಸಿಂಟೆಕ್ಸ್ ನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಸರಿ ಅಣ್ಣ, ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮಗೆ ನಮ್ಮ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.